ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026 ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026 ನೋಟಿಫಿಕೇಷನ್ ಇನ್ನೇನು ಹೊರಗಡೆ ಬರಲಿದೆ. KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಷನನ್ನು ಇನ್ನೇನು ಬಿಡುಗಡೆ ಮಾಡಲಿದ್ದಾರೆ. ಸೊ ಇದರಷ್ಟು ಒಂದಿಷ್ಟು ಮಾಹಿತಿ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಿ, ಯಾರೆಲ್ಲ KSET ಎಕ್ಸಾಮ್ 2026ಕ್ಕೆ ಪ್ರಿಪೇರ್ ಆಗ್ತಿದ್ದೀರೋ ಅವರಿಗೆ ಈ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಸೊ KSET 2026 ಎಕ್ಸಾಮ್ಸ್ ಅಕ್ಟೋಬರ್ 11 ನಡೆಸ್ತೀವಿ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗಾಗಲೇ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಅದು ಟೆಂಟೇಟಿವ್ ಡೇಟ್ ಆಗಿದ್ದು ಯಾವಾಗ ಬೇಕಾದ್ರೂ ಅವ್ರು ನಡೆಸ್ಬೋದು. ಬಟ್ ಅಕ್ಟೋಬರ್ 11 ಅಂತ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನಾವು ಅನಲೈಸ್ ನೋಡಿರೋ ಪ್ರಕಾರ 2023, 24, 25 ಎಕ್ಸಾಮ್ಸ್ನ ಡೀಟೇಲ್ಸ್ನ ಪ್ರಕಾರ ನೋಟಿಫಿಕೇಷನ್ ಅನ್ನೋದು ಒನ್ ವೀಕ್ ಒಳಗಡೆ ಬರಬೇಕಿತ್ತು. ಸೊ ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರಬೇಕು. ಸೊ ಕಾಯ್ತಾ ಇದ್ದೀವಿ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅಂತ. ಸೊ ನಾವು ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಅನಲೈಸ್ ಮಾಡಿ ನಿಮಗೆ ಹೇಳಿದ್ದೇವೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ, ಯಾವಾಗ ಅದರ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಅಂತ. ಸೊ ಅದನ್ನು ಬೇಕಾದ್ರೆ ನೀವು ನೋಡ್ಕೋಬೋದು. ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಈ ಹಿಂದೆ ಎಕ್ಸಾಮ್ಸ್ ನಡೆಸೋದರ ಒಂದು ಎಕ್ಸಾಮ್ ನಡೆದೋರ 2 ತಿಂಗಳ ಹಿಂದೆಯಿಂದ ನಮಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಈ ವರ್ಷ 2026 ಎಕ್ಸಾಮ್ಸ್ಗೆ 2 ತಿಂಗಳ ಹಿಂದೆ ನೋಟಿಫಿಕೇಷನ್ ಬಿಡುವಂಥ ಚಾನ್ಸಸ್ ಇದೆ. ಸೊ ಇದು KEಯಿಂದ ಬರಬೇಕು ಅಪ್ಡೇಟ್ಸು. ಸೊ ಸದ್ಯಕ್ಕೆ ಇವಾಗ ಜುಲೈ ನೆಕ್ಸ್ಟ್ ವೀಕ್ ಏನಿದೆ, ಜುಲೈ ಎಂಡು ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಥವಾ ಆಗಸ್ಟ್ ಮಂತಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇವ್ರ ನೋಟಿಫಿಕೇಷನನ್ನು. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೋ ಅವ್ರು ಹಂಗೆ ಪ್ರಿಪೇರ್ ಮಾಡ್ತಾ ಇರಿ. ಎಕ್ಸಾಮ್ಸ್ಗೆ ಬೇಕಾದ ವೀಡಿಯೋಸನ್ನೆಲ್ಲ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಸೊ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ, ಯಾವ ರೀತಿ ಅಪ್ಲೈ ಮಾಡೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ. ಸೊ ನೀವು KSET ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಿದ್ರೆ ಸೊ KEA ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಸೊ KSET 2025 ಇಲ್ಲಿ ತೋರಿಸ್ತಿದೆ ನೋಡಿ. ಸೊ ಈ KSET 2025 ಅಂತ ಹೇಗೆ ಎಕ್ಸಾಮ್ಸ್ ನಡೆಸಿದ್ರು, ಅದರ ಪ್ರೋಸೆಸ್ ಹೇಗಿತ್ತು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಸೊ KSET 2025 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅವರ KEA ಒಫಿಷಿಯಲ್ ವೆಬ್ಸೈಟ್ ಬರುತ್ತೆ. ನಮಗೆ KSET 2026ಕ್ಕೆ ಇನ್ನೊಂದು ವೆಬ್ಸೈಟ್ ಬರುತ್ತೆ, ಹೊಸ ವೆಬ್ಸೈಟೇ ಬಂದುಬಿಡುತ್ತೆ. ಸೊ ಇದು ಹಳೆ ವೆಬ್ಸೈಟು, ಹೊಸ ವೆಬ್ಸೈಟ್ ಇನ್ನೇನೋ ಅವ್ರು ಬಿಲ್ಡ್ ಮಾಡಿ ನಮಗೆ ಕಳಿಸ್ತಾರೆ. ಲಿಂಕ್ ಎಲ್ಲ ನಮಗೆ ಸಿಗುತ್ತೆ, ಆವಾಗ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಏನು 2025 ಅಂತ ಇದೆ, ನೆಕ್ಸ್ಟು 2026 ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ 2025 ಎಕ್ಸಾಮ್ಸ್ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಪ್ರತಿಯೊಂದು ಮಾಹಿತಿಯೂ ನಿಮಗೆ ಸಿಗುತ್ತೆ. ಫಸ್ಟಿಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಫಸ್ಟ್ ನೋಟಿಫಿಕೇಷನ್ 2025 ಎಕ್ಸಾಮ್ಗೆ ಬಂದಿದ್ದು KSET ಅಧಿಸೂಚನೆ 2025 ಅಂತ ಬಂದಿತ್ತು. ಅಂದರೆ ನೋಟಿಫಿಕೇಷನ್ನೇ ಫಸ್ಟ್ ಬಿಡೋದು. ಸೊ ಈ ರೀತಿ ನಿಮಗೆ ಏನು ಬರುತ್ತೆ, ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ನು ಓಪನ್ ಆಗುತ್ತೆ. ಸೊ ಓಪನ್ ಆದ ನೋಟಿಫಿಕೇಷನ್ ನೋಡ್ಕೊಂಡು ನೀವು ಎಕ್ಸಾಮ್ಸ್ ಡೀಟೇಲ್ಸನ್ನು ತೊಗೋಬೋದು. ಸೊ ಈ ರೀತಿ ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮಗೆ ಆಮೇಲೆ ಆ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. 2026 ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರೋ, ಯಾರೆಲ್ಲ ಆಕಾಂಕ್ಷಿಗಳಿದ್ದೀರೋ ಅವರು KSET 2026 ಅಂತ ಟೈಪ್ ಮಾಡಿದರೆ ನಿಮಗೆ ಹೊಸ ವೆಬ್ಸೈಟ್ ಬರುತ್ತೆ. ಆವಾಗ ನಿಮಗೆ ನೋಟಿಫಿಕೇಷನ್ ಹೊರಗಡೆ ಬಂದಾಗ ನಿಮಗೆ ಮಾಹಿತಿಯನ್ನು ನಾನೇ ಕೊಡ್ತೀನಿ, ಲಿಂಕು ಕೂಡ ಸಿಗುತ್ತೆ. ಆಮೇಲೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಸಿಲೆಬಸ್ ಇರುತ್ತೆ ಅದೆಲ್ಲ ನಿಮಗೆ ಸಿಗುತ್ತೆ. ಅಪ್ಲಿಕೇಶನ್ ಲಿಂಕ್ ಅಂತ ಎಲ್ಲ ಕೊಡ್ತಾರೆ ಅವರೇ. ಸೊ ಆವಾಗ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಸೊ 2026 ಎಕ್ಸಾಮ್ಸ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ತುಂಬ ಜನ ಅಪ್ಲೈ ಮಾಡುವಂಥ ಚಾನ್ಸಸ್ ಇದೆ. ಸೊ ಕಾಂಪಿಟೇಷನ್ ಈಸ್ ಹೈ. ಸೊ ಯಾರೆಲ್ಲ ಇದ್ದೀರೋ ಪ್ರಿಪೇರ್ ಆಗ್ತಿದ್ರು, ಚೆನ್ನಾಗಿ ಪ್ರಿಪೇರ್ ಆಗಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇರ್ಬೋದು ಅಥವಾ ಬೇರೆ ಬುಕ್ಸ್ ಬಗ್ಗೆ ಇರ್ಬೋದು, ಇದ್ರ ಮಾಹಿತಿಯನ್ನೆಲ್ಲ ನಮ್ಮ ಚಾನಲಲ್ಲಿ ಕೊಟ್ಟಿದ್ದೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.